ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ಲಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಏನು ಸ್ಪೆಷಲ್, ಈ ವಿಡಿಯೋ ಸ್ಪೆಷಲ್ ಏನು ಅಂತಂದರೆ, ನೀವು ಆಲ್ರೆಡಿ ಎಲ್ಲ ತಮ್ನೇಲಲ್ಲಿ ನೋಡಿರ್ತೀರಾ, ಸಬ್ ಟೈಟಲಲ್ಲಿ ನೋಡಿರ್ತೀರಾ ದಟ್ ಐ ಆಮ್ ಗೆಟಿಂಗ್ ರೆಡಿ. ಸೊ ಗೆಟ್ ರೆಡಿ ವಿತ್ ಮೀ ಮಾಡೋಣ ಇವತ್ತು. ಆ್ಯಕ್ಚುಲಿ ದಿಸ್ ಇಸ್ ಮೈ ಫಸ್ಟ್ ಲೆಂತಿ ಫಾರ್ಮೆಟ್ ವಿಡಿಯೋ ಆಫ್ ಗೆಟ್ ರೆಡಿ ವಿತ್ ಮೀ. ಸೊ ಕಮ್ ಲೆಟ್ಸ್ ಜಾಯಿನ್. ಆ್ಯಂಡ್ ನಾನು ಔಟ್ಫಿಟ್ ತೋರಿಸ್ತೀನಿ. ಸೊ ದಿಸ್ is my outfit. I'll wear it and then show. So yeah, I'm done with my outfit. ನಾನು ನಿಮ್ಗೆ ಔಟ್ಫಿಟ್ ಲಾಸ್ಟಲ್ಲಿ ತೋರಿಸ್ತೇನೆ ಬಿಕಾಸ್ ಇಟ್ಸ್ ಟೂ ಲೆಂತಿ. ನಾನು ಇವಾಗ ನಿಮಗೆ ತೋರ್ಸೋಕ್ಕಾಗಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಫೇಸ್ ನಾನೇನು ಅಪ್ಲೈ ಮಾಡಿಲ್ಲ ಬಿಕಾಸ್ ಸ್ನಾನ ಮಾಡಿ ಹಾಗೆ ಡೈರೆಕ್ಟಾಗಿ ಪೂಜೆ ಮಾಡಿ, ಅದರಿಂದ ಫೇಸ್ಗೆ ಏನು ಅಪ್ಲೈ ಮಾಡಿಲ್ಲ. ಐ ಲವ್ ದ ಫಿಟ್, ಎಲ್ಲ ಚೆನ್ನಾಗಿದೆ. ಫಸ್ಟು ಮಾಯ್ಶ್ಚರೈಸರ್ ಹಾಕೊಂಡ್ಬಿಡ್ತೀನಿ ಹ್ಯಾಂಡ್ಸ್ಗೆ ಬಿಕಾಸ್ ಐ ಹೇಟ್ ಮೈ ಹ್ಯಾಂಡ್ಸ್, ಯಾವಾಗಲೂ ಡ್ರೈ ಆಗಿರುತ್ತೆ. ಅದಕ್ಕೆ ಇದು ಆ್ಯಕ್ಚುಲಿ ಯಾವುದೋ ಫಾರ್ಮಸಿ ಕ್ರೀಮ್, ಅದು ನಮ್ಮ ಅಮ್ಮಗೆ ಡರ್ಮಾ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು. ಶಿ ಇಸ್ ನಾಟ್ ಯೂಸಿಂಗ್. ಅದು ನೋಡಿದ್ರೆ ಕಾಸ್ಟ್ 400 rupees ಇದೆ. ಅದಕ್ಕೋಸ್ಕರ ಐ ಆಮ್ ಯೂಸಿಂಗ್ ದಟ್ ಆ್ಯಸ್ ಬಾಡಿ ಲೋಷನ್. ಸ್ವಲ್ಪ ಲೇಟಾಗಿ ಹೇಳಿದ್ರೆ ಅಡ್ಜಸ್ಟ್ ಮಾಡ್ಕೊಂಡ್ರೆ ಬಿಕಾಸ್ ವೆನ್ ಐಮ್ ಗೆಟ್ಟಿಂಗ್ ರೆಡಿ ಐ ಡೋಂಟ್ ಟಾಕ್ ಯೂಶಲಿ. ಟುಡೇ ಐಮ್ ಟಾಕಿಂಗ್ ಅಲ್ವಾ, ಅದಕ್ಕೋಸ್ಕರ. ಮಾಯ್ಶ್ಚರೈಸರ್ ಡನ್. ಫೇಸ್ಗೆ ಬಿಫೋರ್ ಐ ಅಪ್ಲೈ ದ್ಯಾಟ್ ಮಾಯ್ಶ್ಚರೈಸರ್ ಸ್ವಲ್ಪ ಇಟ್ಸ್ ನಾರ್ಮಲ್ ರೋಸ್ ವಾಟರ್. ಟೋನರ್ಸ್ ಎಲ್ಲ ಏನು ಯೂಸ್ ಮಾಡಲ್ಲ ನಾನು, ಇಟ್ಸ್ ನಾರ್ಮಲ್ ರೋಸ್ ವಾಟರ್ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವಾಗೂ ನಾನು ನೈನ್ತ್ ಏಯ್ತ ಗೊತ್ತಿಲ್ಲ, ಆವಾಗಿಂದ ಸೇಮ್ ಮಾಯ್ಶ್ಚರೈಸರ್. ಐ ಹ್ಯಾವ್ ನಾಟ್ ಚೇಂಜ್ಡ್ ದ ಬ್ರ್ಯಾಂಡ್ ಆಲ್ಸೋ, ಸೇಮ್ ಮಾಯ್ಶ್ಚರೈಸರ್, ನಥಿಂಗ್ ಎಲ್ಸ್. ನನ್ನ ಪ್ರಾಡಕ್ಟ್ಸ್ ನಾನು ಇವಾಗ ಮಾಡ್ತಾರ ಚೇಂಜ್ ಮಾಡೋಕ್ಕೆ ಭಯ ನನಗೆ. ಈ ನಡುವೆ ಬರ್ತಾ ಫೇಸ್ ಸಿಕ್ಕಾಬಟ್ಟೆ ಸೆನ್ಸಿಟಿವ್ ಆಗಿಬಿಟ್ಟಿದೆ. ಒಂದು ಡೆಸ್ಟಲ್ಲಿ ಹೋಗ್ಬಿಟ್ಟು ಬೈಕಲ್ಲಿ ರೈಡ್ ಹೋಗ್ಬಿಟ್ಟು ಬರೋಂಗಿಲ್ಲ, ಪಿಂಪಲ್ಸ್ ಸ್ಟಾರ್ಟ್ ಆಗೋಗಿರುತ್ತೆ. ವೆರಿ ಡಿಸಪಾಯಿಂಟಿಂಗ್. ಇದು ಬಂದು ಲಿಪ್ಸ್ಟಿಕ್ ಆ್ಯಕ್ಚುಲಿ, ಬಟ್ ಐ ಯೂಸ್ ದಿಸ್ ಆಸ್ ಬ್ಲಷ್ ಬಿಕಾಸ್ ಆ ಶೇಡ್ ಬ್ಲಷ್ ಚೆನ್ನಾಗಿದೆ ನನಗೆ ಅಂತ. ಇನ್ನೊಂದು ಬ್ಲಷ್ ಇದೆ ಬಟ್ ಇಟ್ಸ್ ಲೈಟರ್, ನಾನು ಕರ್ರಗಿರೋದಕ್ಕೆ ಇದು ಚೆನ್ನಾಗಿರುತ್ತೆ. ಆಲ್ ದಿಸ್ ಆರ್ ಮೈ ಮಾಮ್ಸ್ ಇಟ್ ಸೆಲ್ಫ್. ಯಾವುದು ನನ್ನದಲ್ಲ, ಎಲ್ಲ ನಮ್ಮಮ್ಮದೇ. ಐ ಕಾಂಟ್ ಸಿ. ನೆಕ್ಸ್ಟ್ ಏನು, ಬ್ಲಷ್ ಆಯಿತು. ಕಾಜಲ್ ಹಾಕೊಳ್ಳ, ಸಾಯಂಕಾಲದಷ್ಟರಲ್ಲಿ ಇಲ್ಲೆಲ್ಲ ಬಂದ್ಬಿಟ್ಟಿರುತ್ತೆ, ಅದಕ್ಕೆ. ಶಿ ಇಸ್ ಮೈ ಮಾಮ್. ಮ್ಯಾಚಿಂಗ್ ಹಾಂ ಹಾಕೊಳ್ಳಮ್ಮ. ಕಾಜಲ್ ಬ್ರ್ಯಾಂಡ್ ಏನು ಮಮ್ಮ ಇದು? ಐ ಶುಡ್ ಟೆಲ್ ಎವ್ರಿಥಿಂಗ್. ಸಮಥಿಂಗ್ ಏನೋ ಮಿಡ್ ನೈಟ್ ಅಂತ ಇದೆ ಗೈಸ್.
ಕಾಜಲ್ ಬ್ರ್ಯಾಂಡ್ ನೇಮ್ ಪ್ರಾಪರಾಗಿ ನಂಗೆ ಗೊತ್ತಿಲ್ಲ. ಐ ಡೋಂಟ್ ನೋ ಬಿಕಾಸ್ ಐ ಡೋಂಟ್ ಯೂಸ್ ಮೇಕಪ್ ಸೋ ಮಚ್ ಟು ಮೈ ಫೇಸ್. ನನಗೆ ಮೇಕಪ್ ಚೆನ್ನಾಗಿ ಕಾಣಲ್ಲ ಜಾಸ್ತಿ ಮಾಡಿದ್ರೆ. So as you can see, ಒಂದು ಕಾಜಲಿಂದ my eyes look so darker, so brighter. ನಾನು ಅಪ್ಪರ್ ವಾಟರ್ ಲೈನ್ಗೂ ಫಿಲ್ ಮಾಡ್ತೀನಿ ಕಾಜಲ್ನ ಬಿಕಾಸ್ ಐ ಡೋಂಟ್ ಯೂಸ್ ಐಲೈನರ್ ಫಾರ್ ಮೈ ಅಪ್ಪರ್ ಲಿಪ್ಸ್. ಅದಕ್ಕೋಸ್ಕರ ಐ ಯೂಸ್ ಕಾಜಲ್ ಓನ್ಲಿ. ನಂಗೆ ಐಲೈನರ್ ಇಷ್ಟ ಆಗಲ್ಲ ಅಷ್ಟೊಂದು. ಐ ಲವ್ ಮೈ ಐಸ್ ಟು ಬಿ ಸಿಂಪಲ್ ಅಷ್ಟೆ. ಇಟ್ಸ್ ಡನ್. ಸೊ ಬಿಂದಿ ನಾನಿವತ್ತು ಲೈಕ್ ಇದು ರೆಡ್ ಕಲರ್ದು ಇಟ್ಕೊತೀನಿ ಬಿಕಾಸ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸಿ ಕ್ಯೂಟ್ ಅಲ್ಲ? ಅಯ್ಯೋ ಬಿದ್ದೆ ಹೋಯ್ತದು. ಅದು ಪಿಂಕ್ ಥರ ಶೇಡು ಕಾಣಿಸ್ತಿದೆಯಾ ಇಲ್ಲ ರೆಡ್ ಥರ ಇದೆಯಾ? ನನಗೇನೋ ಕಣ್ಣೇ ಕಾಣಿಸ್ತಾ ಇಲ್ಲ ನನಗೆ. ಯಾ ಆಮೇಲೆ ನೆಕ್ಸ್ಟು ಲಾಸ್ಟ್ ಆ್ಯಂಡ್ ಫೈನಲ್ ಬಟ್ ವೆರಿ ಇಂಪಾರ್ಟೆಂಟ್, ನನ್ನ ಮೇಕಪ್ನೇ ಹೈಲೈಟ್ ಮಾಡುವಂತಹ ಕಾಂಬೋ ಈಸ್ ಲಿಪ್ಸ್ಟಿಕ್ ಗೈಸ್. ಇದು ಲಿಪ್ ಶೇಡು ನಂಬರ್ ಎಲ್ಲ ಕೇಳಿದ್ರಿ, ಇವತ್ತು ಐ ವಿಲ್ ಟೆಲ್. ಸ್ವಿಸ್ ಬ್ಯೂಟಿದು ಬೋಲ್ಡ್ ಮ್ಯಾಟ್ ಲಿಪ್ ಲೈನರ್. ಇದು ಬಂದು ಆಫ್ಲೈನ್ ಪರ್ಚೇಸ್ ಮಾಡಿದ್ದು, ಲೈಕ್ ಅಮ್ಮ ಪರ್ಚೇಸ್ ಮಾಡಿದರು. ಶೇಡ್ ಬಂದು ಡಾರ್ಕ್ ಚಾಕ್ಲೇಟ್ ನಂಬರ್ 12 ಕಾಣಿಸ್ತಿದೆಯಾ? ಡಾರ್ಕ್ ಚಾಕ್ಲೇಟ್ ನಂಬರ್ 12. ಸೊ ಇದೇ ನಾನು ಯೂಸ್ ಮಾಡೋದು. ಈವನ್ ಫಾರ್ ನ್ಯೂಡ್ ಮ್ಯಾಟ್ ಫಿನಿಶಿಂಗಿಗೂ ನಾನು ಇದೇ ಯೂಸ್ ಮಾಡೋದು. ನಾನು ಲಿಪ್ ಗ್ಲಾಸ್ ಯೂಸ್ ಮಾಡಿದಾಗಲೂ ಇದೇ ಲಿಪ್ ಲೈನರ್ ಯೂಸ್ ಮಾಡೋದು. ಅಮ್ಮ ಆ್ಯಕ್ಚುಲಿ ನನಗೆ ಕಾಲು ಗೆಜ್ಜೆ ಅಂದರೆ ಇಷ್ಟ ಆಗಲ್ಲ ಗೈಸ್. ಯಾಕಂತಂದರೆ ನಡಿಬೇಕಾದ್ರೆ ಎಲ್ಲ ಅದು ಆ್ಯಂಕಲ್ ಹತ್ರ ಕುತ್ಕೊತಾ ಇರುತ್ತೆ, ಆಮೇಲೆ ಬ್ಲ್ಯಾಕ್ ಮಾರ್ಕ್ ಆಗಿಬಿಡುತ್ತೆ ಅಂತ ಇಷ್ಟ ಆಗಲ್ಲ. ಬಟ್ ನಮ್ಮ ಅಮ್ಮಗೋಸ್ಕರ ಐ ವಿಲ್. ಲೈಕ್ ಇಫ್ ಯು ವಾಂಟ್ ಏನೋ ಮೇಕಪ್ಪೇ ಮಾಡದಿರೋ ಥರ ಕಾಣಿಸ್ಬೇಕು, ಸಿಂಪಲ್ಲಾಗಿರಬೇಕು ಅಂದರೆ ದಿಸ್ ಮಚ್ ಈಸ್ ಎನಫ್. ಬಟ್ ನಾನು ಇಷ್ಟೇ ಮಾಡ್ಕೊಳ್ಳೋದು. ಏನು ಮೇಕಪ್ ಮಾಡದಿರೋ ಇರಬೇಕಂತಂದರೆ, ಮೇಕಪ್ ಮಾಡಿರೋ ಥರ ಕಾಣಬೇಕಂತ ಅಂದಾಗ ಲಿಪ್ಸ್ಟಿಕ್ ಹಾಕ್ಕೊತೀನಿ. ಬಿಕಾಸ್ ಲಿಪ್ಸ್ಟಿಕ್ಕೇ ನನಗೆ ಲುಕ್ ಕೊಡೋದು, ಅದಕ್ಕೆ. ಆ್ಯಂಡ್ ಅಮ್ಮ ಯೂಸ್ ಮಾಡ್ತಾರೆ ಗೊತ್ತಾ ಶೇಡ್, ನೀವು ನೋಡಿರ್ಬೋದು. ಅದು ಬಂದು ಮಲ್ಬೆರಿ ಮ್ಯಾಜಿಕ್. ಅಮ್ಮ ಯೂಸ್ ಮಾಡೋದು ಫೇಸಸ್ ಕೆನಡಾದೇ ಲಿಪ್ಸ್ಟಿಕ್ಕು. ಫೇಸಸ್ ಕೆನಡಾದೇ ಮಲ್ಬೆರಿ ಮ್ಯಾಜಿಕ್ ಶೇಡ್ ಅಮ್ಮ ಯೂಸ್ ಮಾಡೋದು. ನನಗೆ ಆ ಲಿಪ್ಸ್ಟಿಕ್ ನಾನು ಟ್ರೈ ಮಾಡಿದ್ದೀನಿ, ಬಟ್ ದಟ್ ಡಸಂಟ್ ಸೂಟ್ ಮೀ. ನನಗೆ ಇಷ್ಟನೇ ಆಗಲ್ಲ, ಅದಕ್ಕೋಸ್ಕರ ಐ ಯೂಸ್ ದಿಸ್. ಇನ್ನೊಂದು ಏನಂತ ಅಂದರೆ ಮೈ ಲಿಪ್ಸ್ ಆರ್ ನಾಟ್ ಪಿಗ್ಮೆಂಟೆಡ್. ಸೊ ನೀವು ನೋಡ್ತಾ ಇರ್ಬೋದು, ಮೈ ಲಿಪ್ಸ್ ಆರ್ ನಾಟ್ ಪಿಗ್ಮೆಂಟೆಡ್, ಓಕೆನಾ? ಅದರಿಂದ ಇಫ್ ಐ ವೇರ್ ಲಿಪ್ ಗ್ಲಾಸ್ ಆಲ್ಸೋ ದಟ್ ಲುಕ್ಸ್ ಗುಡ್. ಇನ್ ಕೇಸ್ ನಿಮ್ಮ ಲಿಪ್ಸ್ ಏನಾದ್ರು ಪಿಗ್ಮೆಂಟೆಡ್ ಆಗಿದ್ದರೆ ದಿಸ್ ಕೈಂಡ್ ಆಫ್ ಲಿಪ್ಸ್ಟಿಕ್ ವಿಲ್ ನಾಟ್ ಸೂಟ್ ಟು ಯು ಆ್ಯಕ್ಚುಲಿ. ಸೊ ಅವಾಗ ನೀವು ಫುಲ್ಲು ಒಂದೇ ಶೇಡೇ ಯೂಸ್ ಮಾಡ್ಬೋದು, ಲೈಕ್ ನಮ್ಮಮ್ಮ ಯೂಸ್ ಮಾಡ್ತಾರಲ್ಲ ಆ ಥರ. ಐ ಡೋಂಟ್ ನೋ ಅಬೌಟ್ ಅದರ್ಸ್. ನಾನು ನಮ್ಮಮ್ಮನ ಕಂಪೇರ್ ಮಾಡಿ ಐ ಆಮ್ ಟೆಲ್ಲಿಂಗ್. ಯೂಶಲಿ ಆಲ್ ಟೀನ್ ಗರ್ಲ್ಸ್ ವಿಲ್ ಬಿ ಹ್ಯಾವಿಂಗ್ ನಾನ್ ಪಿಗ್ಮೆಂಟೆಡ್ ಲಿಪ್ಸ್ ಓನ್ಲಿ. ಕೆಲವೊಬ್ರಿಗೆ ಮಾತ್ರ ಪಿಗ್ಮೆಂಟ್ ಆಗಿರುತ್ತೆ. ಸೊ ಯು ಮೇಕ್ ಶ್ಯೂರ್ ಬಿಫೋರ್ ಯು ಟ್ರೈ ಲಿಪ್ಸ್ಟಿಕ್ಸ್ ಆನ್ ಯುವರ್ ಲಿಪ್ಸ್, ಬಿಕಾಸ್ ಅದೇ ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ಸಕ್ಕದಾಗಿ ಲುಕ್ ಕೊಡೋದಲ್ವಾ. ಸೊ ಆ್ಯಂಡ್ ಇದು ನಾನು ನಿಮ್ಗೆ ಹೇಳಿದ್ದೀನಿ, ಲಿಂಕು ಕೂಡ ನಾನು ನಿಮಗೆ ಶೇರ್ ಮಾಡಿದ್ದೆ. ದಿಸ್ ಈಸ್ ಫೇಸಸ್ ಕೆನಡಾಸ್ ಬಿಹಾಂಡ್ ಶೈನ್ ಲಿಪ್ ಗ್ಲಾಸ್. ನಾನು ತರಿಸಿರೋ ಲಿಪ್ ಗ್ಲಾಸ್ ಶೇಡ್ ಬಂದಿದ್ರಲ್ಲಿ ಇನ್ನೂ ನಿಮಗೆ ಲೈಕ್ 5 to 6 ವೆರೈಟೀಸ್ ಆಫ್ ಲಿಪ್ ಗ್ಲಾಸ್ ಶೇಡ್ ಇರುತ್ತೆ. ಬಟ್ ನಾನು ನನ್ನ ಲಿಪ್ ಶೇಡ್ ಏನಿದೆ ಅದೇ ತರಿಸಿದ್ದೀನಿ, ಬಿಕಾಸ್ ಐ ಲವ್ ನ್ಯಾಚುರಲಿ. ನಂಗೆ ತುಂಬ ಓವರಾಗಿ ಡಾರ್ಕಾಗಿ ನನಗೇನು ಇಷ್ಟ ಆಗಲ್ಲ. ಸೊ ನಂಗೆ ನ್ಯಾಚುರಲ್ ಆಗಿರಬೇಕು ಅಂತ ಹೇಳಿ ಐ ಟುಕ್ ದಿಸ್ ಒನ್.
ಲಿಪ್ಸ್ಟಿಕ್ ಹಾಕಿದ್ಮೇಲೆ ಒಂಥರ ಡಿಫ್ರೆಂಟ್ ಎನರ್ಜಿ ಬರುತ್ತೆ. ಫಸ್ಟ್ ಆಫ್ ಆಲ್ ಐ ಆಮ್ ನಾಟ್ ಅ ಲಿಪ್ಸ್ಟಿಕ್ ಪರ್ಸನ್, ಬಟ್ ಇದು ಹಾಕಿದ್ಮೇಲೆ ಐ ಲವ್ ಲಿಪ್ಸ್ಟಿಕ್ಸ್. ಲಿಪ್ಸ್ಟಿಕ್ಸ್ ಅನ್ನೋದಕ್ಕೆ ಲಿಪ್ ಗ್ಲಾಸಸ್ ಆ್ಯಂಡ್ ಬ್ಲಷ್ ಇದೆರಡು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ದಿಸ್ ಈಸ್ ಮೈ ಫೈನಲ್ ಲುಕ್ ಗೈಸ್. ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ. ಫೈನಲ್ ಟಚ್ ಅಪ್ ಪರ್ಫ್ಯೂಮ್. ಐ ಹ್ಯಾವ್ ಚೇಂಜ್ ಮೈ ಪರ್ಫ್ಯೂಮ್ ಫ್ಲೇವರ್. ಫಸ್ಟು ವಾಟರ್ ಗರ್ಲಲ್ಲೇ ಬೇರೆದು ಯೂಸ್ ಮಾಡ್ತಿದ್ದೆ, ಕರೆಂಟ್ ಕ್ರಶ್ ಅಂತ. ನಾವು ಐ ಆಮ್ ಯೂಸಿಂಗ್ ದಿಸ್. ಬ್ಯಾಂಗಲ್ಸ್ ಹಾಕೋಬೇಕಮ್ಮ. ಶಿ ಈಸ್ ಗಿವಿಂಗ್ ರಿಂಗ್ಸ್. ಜುವೆಲ್ಸ್ ಯಾವ್ದು ಹಾಕೊಳ್ಳಿ ನೋಡ್ರಿ. ಯಾವುದನ್ನು ಹಾಕೋ, ನಂದಾಯ್ತು, ನಂದಿಷ್ಟೇ. ಇಷ್ಟೇ? ಅದು ಇದೆ, ಅದು ಹಾಕೊಂತೀನಿ. ಇದೆ ಸಾಕು. ಜ್ಯುವೆಲ್ರಿ. ಹೇರ್ ಸ್ಟೈಲಿಸ್ಟ್ ಇವರೇ. ಶೀಲ್ ಡೂ ಮೈ ಹೇರ್ ಸ್ಟೈಲ್ ಟುಡೇ. ನಾನು ರೆಡಿ ಆಗಿಬಿಡ್ಲಾ? ನೀವೇ ಬೆಳ್ಳಗೆ ಕಾಣೋದು. ನಾನು ಇಷ್ಟೊತ್ತು ರೆಡಿಯಾಗ ನೀವೇ ಬೆಳ್ಳಗೆ ಕಾಣೋದು. ನಾನು ಇಯರಿಂಗ್ ಹಾಕ್ಕೊಂಡಿದ್ದೀನಿ ರೈಟ್ ನಾವು. ಇವಾಗ ಇದಾಕೊಳ್ಳೋದ ನೆಕ್ ಪೀಸ್ ಆರ್ ದಿಸ್ ಅನ್ನೋದು ಕನ್ಫ್ಯೂಷನ್. ಬಿಕಾಸ್ ಇದು ಹಾಕ್ಕೊಂಡ್ರೆ ಆ್ಯಕ್ಚುಲಿ ಮ್ಯಾಚ್ ಆಗುತ್ತೆ ಇದಕ್ಕೆ, ಜುಮ್ಕಾಗೆ. ಇದೇನು ಅಷ್ಟೊಂದು ಮ್ಯಾಚ್ ಆಗಲ್ಲ ಗೈಸ್. ಇದು ಅಷ್ಟೇ ಆ್ಯಂಡ್ ಇದು ಅಷ್ಟೇ. ಪಿಂಕ್ ಅದೇನು ಮ್ಯಾಚ್ ಆಗಲ್ಲ ಅನಿಸುತ್ತೆ. ಗ್ರೀನ್ ಅಂತೂ ಮ್ಯಾಚೇ ಆಗಲ್ಲ ಒಂದು ಸ್ವಲ್ಪ ನನಗೆ. ಐ ವಿಲ್ ಗೋ ವಿತ್ ದಿಸ್ ಓನ್ಲಿ. ಇನ್ನೂ ಅದು ಎರಡಿದೆ, ಬಟ್ ಅದು ಏನು ಮ್ಯಾಚ್ ಆಗಲ್ಲ. ಸೊ ಐ ವಿಲ್ ಗೋ ವಿತ್ ದಿಸ್ ಓನ್ಲಿ. ಸೊ ಯಾ ಫೈನ್, ಚೆನ್ನಾಗಿ ಕಾಣ್ತೈತೆ. ಇನ್ನು ಮೇಲೆ ಹಾಕ್ಕೊಳ್ಳೋದಾ? ಡನ್ ಗೈಸ್, ಡನ್. ಜ್ಯುವೆಲ್ರಿ ಆಲ್ಸೋ ಡನ್. ಇಯರಿಂಗ್ ಡನ್. ಹೇರ್ ಸ್ಟೈಲ್ ಬಂದು ಫ್ರೀ ಹೇರ್ಸ್ ಬಿಟ್ಟರೆ ಆ್ಯಕ್ಚುಲಿ ಚೆನ್ನಾಗಿರಲ್ಲ ಈ ಡ್ರೆಸ್ಗೆ. ಬಿಕಾಸ್ ಚೆನ್ನಾಗಿ ಐತೆ ಹೇರ್ ಸ್ಟೈಲು. ಬನ್ ಹಾಕ್ಸ್ಕೊಳ್ಳೋಣ ಅಂತಿದ್ದೀನಿ ನಾನು. ನನ್ನ ಹೇರ್ ಫಾಲ್ ಜಾಸ್ತಿ ಆಗ್ತಾಯಿತ್ತು. ಇವಾಗ ಗಾಳಿಗೆಲ್ಲ ಬಿಟ್ಟರೆ ಅವ್ರ ಮನೆಗೆ ಅರ್ಶಿನ ಕುಂಕುಮಕ್ಕೆಲ್ಲ ಹೋಗ್ತಿರ್ತೀವಿ. ಸೊ ಗಾಳಿಗೆ ಬಿಟ್ಟರೆ ತಿರ್ಗಾ ಹೇರ್ ಫಾಲ್ ಆಗುತ್ತೆ. My hairstylist, my chef, my doctor, my lawyer, my everything is putting hairstyle to me. ತಲೆ ಎತ್ತಿ ಮೇಲಕ್ಕೆ, ರೈಟ್ ಲೆಫ್ಟ್. ಡೌನ್, ನಾರ್ಮಲ್. ಮುಂದೆ ತಿರುಗಿ ಹಾಗೆ. ಇದಾಗಿತ್ತು ನನ್ನ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಫಾರ್ ವರಮಹಾಲಕ್ಷ್ಮಿ ಹಬ್ಬ. ಚಿಕ್ಕವಳಿದ್ದಾಗಿಂದನೂ ಇಲ್ಲಿವರೆಗೂ ನಾವು ಹಬ್ಬ ಮಾಡದೇ ಇರ್ಬೋದು, ಬಟ್ ನಮ್ಮ ಅಮ್ಮನಿಗೆ ಹಬ್ಬ ಏನು ಅಂತಂದರೆ ನನ್ನನ್ನು ಹಿಂಗೆ ರೆಡಿ ಮಾಡಿ ಕಣ್ ತುಂಬಿಸ್ಕೊಳ್ಳೋದೆ. ಸೊ ಅವ್ರು ಅವಾಗಿಂದ ಈ ರೊಟೀನ್ನ ಫಾಲೋ ಮಾಡ್ತಾನೆ ಇದ್ದಾರೆ, ನಾನು ಅವಾಗಿಂದ ಈ ರೊಟೀನ್ನ ಫಾಲೋ ಮಾಡ್ತಾನೆ ಇದ್ದೀನಿ. ಸೊ ನಾನು ಬ್ಯೂಟಿಫುಲ್ಲಾಗಿ ಕಾಣ್ತಿದ್ದೀನಿ ಅಂತ ನನಗೂ ಅನಿಸಿದೆ, ನಮ್ಮ ಅಮ್ಮನಿಗೂ ಅನಿಸಿದೆ, ನಿಮಗೂ ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ನಿಮಗೆ ನನ್ನ ಲುಕ್ ಹೆಂಗೆ ಇಷ್ಟ ಆಯಿತು ಅನ್ನೋದು ಕೂಡ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ದಿಸ್ ಈಸ್ ಆಲ್ ಅಬೌಟ್ ಮೈ ಗೆಟ್ ರೆಡಿ ವಿತ್ ಮೀ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಟು ಲೈಕ್. ಆ್ಯಂಡ್ ಇದೇ ಥರ ಬೇರೆ ಫ್ಯಾಷನ್ ವೀಡಿಯೋಸ್, ಕಾಂಟೆಂಟ್ ವೀಡಿಯೋಸ್ ನಿಮಗೆ ಬೇಕು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು.